ನಮಸ್ಕಾರ ನ್ಯೂಸ್ ಇಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ಬಿಡಿಎ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದು ಬಿಡಿಎ ಕೇಂದ್ರ ಕಚೇರಿ ಮೇಲೆ ದಾಳಿ ನಡೆಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟು 6 ತಂಡಗಳಲ್ಲಿ 35 ಲೋಕಾಯುಕ್ತ ಅಧಿಕಾರಿಗಳು ಭಾಗಿಯಾಗಿದ್ದು ಬಿಡಿಎ ಕೇಂದ್ರ ಕಚೇರಿ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಿಡಿಎ ಕಾರ್ನರ್ ಸೈಟ್ಗಳ ಹಂಚಿಕೆಯಲ್ಲಿ ಗೊಂದಲ ಉಂಟಾಗಿದೆ. ಲೇಔಟ್ ನಿರ್ಮಾಣದ ವ್ಯವಹಾರದಲ್ಲಿ ಅನುಮಾನ ಇದೆ. ಪರಿಹಾರ ನೀಡುವ ಪ್ರಕ್ರಿಯೆಯಲ್ಲೂ ಅವ್ಯವಹಾರ ಉಂಟಾಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಬೆಂಗಳೂರು ಲೋಕಾಯುಕ್ತ ಎಸ್ಪಿ ಅಶೋಕ್ ಅವರ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಬಿಡಿಎ ಕಾರ್ನರ್ ಸೈಟ್ಗಳ ಹಂಚಿಕೆಯಲ್ಲಿ ಉಂಟಾದಂತಹ ಗೊಂದಲ, ಲೇಔಟ್ ನಿರ್ಮಾಣದ ವ್ಯವಹಾರದಲ್ಲಿ ಕಂಡುಬಂದಂತಹ ಅನುಮಾನಗಳು, ಪರಿಹಾರ ನೀಡುವ ಪ್ರಕ್ರಿಯೆಯಲ್ಲೂ ಆಗಿರುವಂತಹ ಅವ್ಯವಹಾರದ ದೂರು ಬಂದ ಹಿನ್ನೆಲೆಯಲ್ಲಿ ಬಿಡಿಎ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಒಟ್ಟು 6 ತಂಡಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬಂದಿದ್ದಾರೆ. ಸುಮಾರು 35 ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಒಂದಷ್ಟು ಅನುಮಾನಗಳು, ಅವ್ಯವಹಾರದ ವಾಸನೆ, ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ಈಗ ದಾಳಿಯನ್ನ ಮಾಡಲಾಗಿದೆ. ಬಿಡಿಎ ಕೇಂದ್ರ ಕಚೇರಿ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಬಿಡಿಎ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ 35 ಅಧಿಕಾರಿಗಳು ಇದ್ದಾರೆ. ಈ ಒಂದು ರೇಡ್ ನಲ್ಲಿ 6 ತಂಡಗಳಾಗಿ ಬಂದಿದ್ದಾರೆ. ಸಾಕಷ್ಟು ಅನುಮಾನಗಳಿದೆ, ಅವ್ಯವಹಾರದ ವಾಸನೆ ಬಡಿದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ದಾಳಿಯನ್ನ ನಡೆಸಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಅವ್ಯವಹಾರದ ಆರೋಪ, ಅನುಮಾನಗಳು ಇರುವ ಹಿನ್ನೆಲೆಯಲ್ಲಿ ಯಾರಾದ್ರೂ ದೂರನ್ನ ದಾಖಲಿಸಿದ್ರ? ಈಗ ಬಿಡಿಎ ಕೇಂದ್ರ ಕಚೇರಿಯಲ್ಲಿ ದಾಳಿ ಆಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಮುಖವಾದ ದಾಖಲೆಗಳು ಸಿಕ್ಕಿದೆಯಾ ಅಧಿಕಾರಿಗಳಿಗೆ? ನವಿತಾ, ಈಗ ಬೆಂಗಳೂರಿನ ಒಂದು ಬಿಡಿಎ ಕೇಂದ್ರ ಕಚೇರಿ ಮೇಲೆ ಒಂದು ಲೋಕಾಯುಕ್ತ ಅಧಿಕಾರಿಗಳು ಒಂದು ದಾಳಿಯನ್ನು ಮಾಡಿ ಒಂದು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಏನು ಬಿಡಿಎ ಒಂದು ಕಚೇರಿಯಲ್ಲಿ ನಡೀತಾ ಇರುವಂಥ ಒಂದು ಅವ್ಯವಹಾರಗಳಿರ್ಬೋದು, ಮತ್ತೆ ಸೈಟ್ ಹಂಚಿಕೆಯಲ್ಲಿ ಆಗ್ತಿರುವಂಥ ಲೋಪಗಳಿರ್ಬೋದು, ಮತ್ತೆ ಏನು ಪರಿಹಾರವನ್ನು ವಿತರಣೆ ಮಾಡೋದ್ರಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗ್ತಿರೋದ್ರಿಂದ ಈ ಒಂದು ಸಲುವಾಗಿ ತನಿಖೆ ಮಾಡೋ ಸಲುವಾಗಿ ಈಗ ಬಿಡಿಎ ಕೇಂದ್ರ ಕಚೇರಿ ಮೇಲೆ ಈಗ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಒಂದು ದಾಳಿಯನ್ನು ನಡೆಸಿ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ಲೋಕಾಯುಕ್ತ ಪೊಲೀಸರು ಈಗ ಬಿಡಿಎ ಕಚೇರಿಗೆ ಬಂದ ಬಳಿಕ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರ ದೂರುಗಳು ಸಹ ಇಲ್ಲಿ ಕೇಳಿ ಬರ್ತಾ ಇದೆ. ಆ ಸಾರ್ವಜನಿಕರ ದೂರುಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತ ಕಚೇರಿ ಆವರಣದಲ್ಲೇ ಒಂದು ಏನು ದೂರು ಅಹವಾಲನ್ನು ಆಲಿಸೋದಕ್ಕೆ ಒಂದು ಟೇಬಲ್ ವ್ಯವಸ್ಥೆಯನ್ನು ಮಾಡಿ ಪ್ರತಿಯೊಬ್ಬ ಸಾರ್ವಜನಿಕರು ಸಹ ಇಲ್ಲಿ ಬಂದು ತಮ್ಮ ಅಹವಾಲು ಮತ್ತು ದೂರುಗಳು ಏನಿದೆ ಅನ್ನೋದನ್ನ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳಿಗೆ ಕೊಡಬಹುದು ಅಂತೇಳಿ ಈಗ ಒಂದು ಟೇಬಲ್ ಅನ್ನು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈಗ ನಾವು ನೋಡ್ತಾ ಇದ್ದೀವಿ, ಏನು ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ದಾಳಿ ಮಾಡ್ತಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಜನ ಇಲ್ಲಿ ಸಾರ್ವಜನಿಕರು ಮತ್ತೆ ಬೇರೆ ಬೇರೆ ಒಂದು ಪರಿಹಾರಕ್ಕೋಸ್ಕರ ಏನು ಜನ ಬಂದಿರ್ತಾರೆ, ಆ ಒಂದು ಜನರು ಸಹ ಒಂದು ಅಧಿಕಾರಿಗಳನ್ನ ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ರು. ಕೂಡಲೇ ಲೋಕಾಯುಕ್ತ ಪೊಲೀಸರು ಇಲ್ಲಿ ಒಂದು ಟೇಬಲ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಬಂದು ತಮ್ಮ ದೂರ ಏನಿದೆ, ತಮ್ಮ ಕಂಪ್ಲೇಂಟ್ ಏನಿದೆ ಅದನ್ನ ಇಲ್ಲಿ ಲಿಖಿತ ರೂಪದಲ್ಲಿ ಕೊಡಬೇಕು ಅಂತೇಳಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಆ ಸಲುವಾಗಿ ಈಗ 3 ಲೋಕಾಯುಕ್ತ ಅಧಿಕಾರಿಗಳೀಗ ಪಬ್ಲಿಕ್ ಇಂದ ಏನ್ ದೂರುಗಳು ಬರ್ತಿದೆ ಅದನ್ನ ಇಲ್ಲಿ ನಮೂದು ಮಾಡಿಕೊಂಡು ನಂತರ ಅದ್ರ ಮೇಲೆ ನಾವು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತೀವಿ ಅಂತೇಳಿ ಈಗ ಲೋಕಾಯುಕ್ತ ಪೊಲೀಸರು ಮುಂದಾಗಿರೋದು. ಇನ್ನು ಇದೇ ರೀತಿಯಾಗಿ ಏನು ಸಾಕಷ್ಟು ಜನರಿಗೆ ಒಂದು ಪರಿಹಾರವನ್ನು ಏನು ಬೇರೆ ಬೇರೆ ಒಂದು ಲೇಔಟ್ಗಳ ನಿರ್ಮಾಣ ಇರ್ಬೋದು, ಮತ್ತೆ ಅವಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ವಿತರಣೆ ಇರ್ಬೋದು, ಇಂಥದ್ರಲ್ಲಿ ಕೆಲವು ಲೋಪಗಳು ಕಂಡು ಬಂದಿದೆ. ಅದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಈಗ ಲೋಕಾಯುಕ್ತ ಪೊಲೀಸರಿಗೆ ಉಂಟಾಗಿರೋದ್ರಿಂದ ಈ ಒಂದು ಕಚೇರಿಗಳಲ್ಲೂ ಸಹ ಒಂದು ಶೋಧ ಮಾಡ್ತಿರುವಂತಹ ಲೋಕಾಯುಕ್ತ ಪೊಲೀಸರು ಶೋಧವನ್ನು ಸಹ ಮಾಡ್ತಿದ್ದಾರೆ. ಅಲ್ಲಿ ಶೋಧ ಮಾಡಿ ಏನು ಡಾಕ್ಯುಮೆಂಟ್ಸ್ ಇರ್ಬೋದು, ಮತ್ತೆ ಅಲ್ಲಿ ಆಗಿರುವಂತಹ ಒಂದು ಅಕ್ರಮ ಇರ್ಬೋದು ಅಥವಾ ಅವ್ಯವಹಾರ ಇರ್ಬೋದು ಅಥವಾ ಲೋಕಾಯುಕ್ತ ಪೊಲೀಸರಿಗೆ ಏನು ಅನುಮಾನ ಇದೆ ಅದನ್ನ ಕ್ಲಾರಿಫೈ ಮಾಡುವಂತ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಸಹ ಈಗಾಗಲೇ ಮಾಡ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದ ಲೋಕಾಯುಕ್ತ ಪೊಲೀಸರ ತಂಡ ಈಗಾಗಲೇ ಇಲ್ಲಿ ಸರ್ಚ್ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾ ಇರುವಂತದ್ದು. ಖುದ್ದು ಲೋಕಾಯುಕ್ತ ಎಸ್ಪಿ ಅಶೋಕ್ ಅವರೇ ಈ ಒಂದು ದಾಳಿಯ ನೇತೃತ್ವವನ್ನು ವಹಿಸಿದ್ದು ಸುಮಾರು 5 ಟೀಮ್ಗಳನ್ನ ಈ ಒಂದು ಲೋಕಾಯುಕ್ತ ಆವರಣದಲ್ಲಿ ದಾಳಿ ನಡೆಸೋದಕ್ಕೆ ಮತ್ತೆ ಶೋಧ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಈಗ ಸುಮಾರು 35ಕ್ಕೂ ಹೆಚ್ಚು ಅಧಿಕಾರಿಗಳು ಈಗ ಈ ಒಂದು ದಾಳಿಯಲ್ಲಿ ಭಾಗಿಯಾಗಿರುವಂತದ್ದು. ಸಾರ್ವಜನಿಕರ ದೂರುಗಳು ಸಹ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಇದು ವರ್ಕಿಂಗ್ ಡೇ ಆಗಿರುತ್ತೆ, ಶುಕ್ರವಾರ. ಸಾಕಷ್ಟು ಜನ ತಮ್ಮ ದೂರುಗಳನ್ನ ಹೊತ್ಕೊಂಡು ಭೂ ಪರಿಹಾರ ಇರ್ಬೋದು, ಮತ್ತೆ ಲೇಔಟ್ಗಳಿಗೆ ತಮ್ಮ ಜಮೀನು ಕೊಟ್ಟಿರೋದಕ್ಕೆ ಅದಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಸಾಕಷ್ಟು ಮನವಿಗಳು ಬರ್ತವೆ, ದೂರುಗಳು ಬರ್ತವೆ. ಅಂತವನ್ನ ಪರಿಗಣಿಸಿ ಈಗ ಈ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳೇ ಅವರಿಂದ ಒಂದು ಸಾರ್ವಜನಿಕರಿಂದ ಒಂದು ಮನವಿ ಮತ್ತೆ ದೂರುಗಳನ್ನ ಪಡ್ಕೊಂಡು ಅದಕ್ಕೆ ಯಾವ ರೀತಿ ಒಂದು ಆಕ್ಷನ್ ತಗೊಳ್ಬಹುದು, ಏನ್ ಲೋಪ ಆಗಿದೆ, ಎಷ್ಟು ದಿನದಿಂದ ಅದಕ್ಕೆ ಒಂದು ಡಿಲೇ ಆಗ್ತಾ ಇದೆ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗೋದಕ್ಕೆ
ಅಂತೇಳಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈಗ ಅದ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಲೋಕಾಯುಕ್ತ ಪೊಲೀಸರು ಮುಂದಾಗಿದ್ದಾರೆ. ಮುನಿರಾಜು, ಈಗ ಅನೇಕ ಬಾರಿ ಹೋಗಿರ್ತಾರೆ, ತಮ್ಮ ಸಮಸ್ಯೆಗಳನ್ನ ಇಟ್ಟುಕೊಂಡು ಪರಿಹಾರ ಸಿಕ್ಕಿರೋದಿಲ್ಲ ಅಥವಾ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇರೋದಿಲ್ಲ. ಇದನ್ನ ಕೂಡ ಈಗ ಅಲ್ಲಿ ಲೋಕಾಯುಕ್ತ ಅಧಿಕಾರಿ ಮುಂದೆ ಹೇಳ್ತಾರೆ. ಯಾರನ್ನಾದ್ರೂ ಮಾತನಾಡಿಸಬಹುದಾ ಮುನಿರಾಜು ಅಲ್ಲಿ? ಖಂಡಿತ ನವಿತಾ, ನಾವು ನೋಡ್ಬೋದು ಏನು ಆಗ್ಲಿಂದ ಸುಮಾರು ಸಂಖ್ಯೆಯಲ್ಲಿ ಜನ ಒಂದು ತಮ್ಮ ಬರವಣಿಗೆ ಒಂದು ಲೆಟರ್ಗಳನ್ನ ಕೊಟ್ಟು ದೂರುಗಳನ್ನ ಕೊಡ್ತಾ ಇದ್ದಾರೆ. ಈಗಲೂ ಸಹ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರೋದನ್ನ ನಾವು ನೋಡ್ಬೋದು. ಅವು ಎಲ್ಲರೂ ಸಹ ಒಂದು ಪ್ರತಿಯೊಬ್ಬರು ಸಹ ದೂರುಗಳನ್ನ ಕೊಟ್ಟು ಎಷ್ಟು ದಿನಗಳಿಂದ ಓಡಾಡ್ತಾ ಇದೀವಿ, ಯಾಕೆ ಇನ್ನೂ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಮತ್ತೆ ಅದಕ್ಕೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ಮನವಿಯನ್ನು ಸಹ ಕೊಡ್ತಾರೆ. ಮಹಿಳೆಯರು, ಮಕ್ಕಳು, ಸಾಕಷ್ಟು ಜನ ಇದ್ದಾರೆ. ಮಹಿಳೆಯರು ಮತ್ತೆ ವೃದ್ಧರು ಸುಮಾರು ಜನ ಪೇಪರ್ನಲ್ಲಿ ಒಂದು ದೂರನ್ನ ಇಟ್ಕೊಂಡು ನಿಂತಿರೋದನ್ನ ನಾವು ನೋಡ್ಬೋದು. ನಾವೀಗ ಒಬ್ಬ ದೂರದಾರನ ಸಹ ಮಾತಾಡಿಸ್ಬೋದು. ಸರ್, ನೀವು ಏನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ, ಏನ್ ವಿಚಾರ ಅಂತ ಹೇಳಿ? ಸರ್, ಅದೇ ಅರ್ಕಾವತಿ ಲೇಔಟ್ದು 16 ವರ್ಷದಿಂದ ಏನೂ ಮಾಡಿಲ್ಲ. ಅದ್ರ ಬಗ್ಗೆ ನಾವು ದೂರು ಕೊಡ್ತಾ ಇದ್ದೀವಿ. ಏನು ಕೇಳಿದ್ರು ಅವರು ಯಾವುದನ್ನು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ನಿಮ್ಮದು ರೀಡೋನಲ್ಲಿ ಹೋಗಿದೆ ಅಂತಾರೆ. ಏನಾದರೂ ಅದು ರೀಡೋನಲ್ಲಿ ಹೋಗಿದೆಯಾ, ಬೇರೆ ಕಡೆ ಕೊಡಿ ಅಂದರೂ ಕೊಡ್ತಾ ಇಲ್ಲ. ನಾವು ಬೇರೆ ಒಂದು ಇದನ್ನು ತಗೊಬಂದಿದ್ರು ಅದನ್ನು ಬೇರೆಯವ್ರಿಗೆ, ನಾವು ತಂದ ಸಿಡಿಯನ್ನು ಬೇರೆಯವ್ರಿಗೆ ಕೊಟ್ಟು ಏನೇನೋ ಅನಾಹುತ ಮಾಡಿದ್ದಾರೆ. ಏನು ಕೇಳಿದ್ರು 16 ವರ್ಷದಿಂದ ಸುತ್ತಾ ಇದ್ರು ಯಾವುದೇ ರೀತಿಯ ಏನನ್ನು ಅವರು ಇದು ಮಾಡ್ತಾ ಇಲ್ಲ, ಸ್ಪಂದನೆ ಸಿಗ್ತಾ ಇಲ್ಲ ಸರ್ ಅವರು. ನಿಮ್ದು ಜಮೀನು ಹೋಗಿದೆ ಪರಿಹಾರಕ್ಕೋಸ್ಕರ ಅಥವಾ ಬೇರೆ ಏನು ನಿಮ್ಮ ದೂರ ಏನು ಪರ್ಟಿಕ್ಯುಲರ್ ದೂರ ಏನು? ನಮ್ದು ಪರ್ಟಿಕ್ಯುಲರ್ ದೂರ ನಮಗೆ ಅರ್ಕಾವತಿ ಲೇಔಟ್ನಲ್ಲಿ ಕೊಟ್ಟಿದ್ದಂಥ 16 ವರ್ಷದಿಂದ ಕೊಟ್ಟಿದ್ದಂಥ ಸೈಟನ್ನು ಅದು ರೀಡೋನಲ್ಲಿ ಹೋದರೆ ಬೇರೆ ಅದನ್ನು ಆಲ್ಟರ್ನೇಟಿವ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದು ಯಾವ ಆಲ್ಟರ್ನೇಟಿವ್ನು ಕೊಡ್ತಾ ಇಲ್ಲ ಅಥವಾ ಎಲ್ಲಿ ಹೋಗಿ ಅಂತ ಹೇಳ್ತಾ ಇಲ್ಲ. ಯಾರು 16 ವರ್ಷದಿಂದ ಯಾವುದೂ ಸ್ಪಂದನೆ ನೀಡ್ತಾ ಇಲ್ಲ ಸರ್. ಈಗ ಲೋಕಾಯುಕ್ತಕ್ಕೆ ದೂರು ಕೊಡ್ತಾ ಇದ್ದೀವಿ. ಅದನ್ನು ಲೋಕಾಯುಕ್ತಕ್ಕೆ ದೂರು ಕೊಡ್ತಾ ಇದೀವಿ ಸರ್. ಮೊದಲು ಯಾವ್ಯಾವ ಅಧಿಕಾರಿಗಳಿಗೆ ಬಿಡಿಯನ್ನು ದೂರು? ನಾನು ಎಲ್ರಿಗೂ ಕೊಟ್ಟಿದ್ದೀವಿ ಸರ್. ಕಮಿಷನರಿಂದ ಹಿಡಿದು ಚೇರ್ಮನಿಂದ ಹಿಡಿದು ಡಿ ಎಸ್ಗಳು ಸೆಕ್ರೆಟರಿ ಎವರಿಬಡಿ ಎಲ್ರಿಗೂ ಕೊಟ್ಟಿದ್ದೀವಿ ಸರ್. ಯಾರೂ ಒಬ್ಬರು ಸ್ಪಂದಿಸಿಲ್ಲ, ಯಾವುದೂ ಕೊಟ್ಟಿಲ್ಲ. ನೋಡಿ, ಇಲ್ಲಿ ಕೊಟ್ಟಿರುವಂಥ ಮೊದಲು ನಾನು ಕೊಟ್ಟಿದ್ದಂಥ ಸಿಡಿಯನ್ನು ಯಾರೋ ಅವನು ವೆಂಕಟರಮಣಪ್ಪ ಅನ್ನೋರು ಬೇರೆಯವ್ರಿಗೆ ದುಡ್ಡನ್ನು ಈಸ್ಕೊಂಡು ಅದನ್ನು ಬೇರೆಯವ್ರಿಗೆ ಸಿಡಿಯನ್ನು ಮಾರ್ಬಿಟ್ಟಿದ್ದಾರೆ. ನೋಡಿ, ಕುಮಾರವೇಲು ಅನ್ನೋರಿಗೆ ನನ್ನ ಸಿಡಿಯನ್ನು ಮಾರ್ಬಿಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ನನ್ನ ಸಿಡಿಯನ್ನು ಅವರು ಮಾರಿದ್ದಾರೆ. ತಿರ್ಗಿ ಹೋಗಿ ಕೇಳಿದ್ರೆ ಸರಿ ನನ್ನ ಸೈಟಿಂದ ವಸ್ತುಸ್ಥಿತಿ ಕೊಡಿ ಅಂತಂದರೆ ಏನಿದೆ ಸೈಟ್ ಆಗಿದೆ ಕೊಡಿ ಅಂದರೆ ಅದನ್ನೂ ಕೊಡ್ತಾ ಇಲ್ಲ. ಈ ಥರ ಮಾಡ್ತಾ ಇದ್ದಾರೆ ಸರ್. ಈ ಥರ ಅವರು ಕೊಟ್ಟಿದ್ದೀರಾ ಈಗ? ಹ್ಞೂ ಸರ್, ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ. ಏನಾದರೂ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು? ಅದೇ ಸರ್, ನೀವು ಏನೇನು ಬೇಕು ನಿಮ್ಮ ಕಂಪ್ಲೇಂಟ್ ಏನಿದೆ ಅದೆಲ್ಲ ಕೊಡಿ ಅಂತ ಇದ್ದಾರೆ ಸರ್. ಅದು ಕಂಪ್ಲೇಂಟ್ ಎಲ್ಲ ಕೊಡಿ, ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಓಕೆ, ಥ್ಯಾಂಕ್ ಯು. ಮತ್ತೆ ಮತ್ತೊಬ್ರು ದೂರದಾರಿದ್ರೆ ಅವ್ರನ್ನೂ ಕೇಳ್ಬೋದು. ಸರ್, ನೀವು ಎಷ್ಟು ವರ್ಷಗಳಿಂದ ಲ್ಯಾಂಡ್ ಓನರ್? ನಾವು 2004ರಲ್ಲಿ ಅಕ್ವೈರ್ ಆಗಿದೆ. ಇವತ್ತವರೆಗೂ ನಮ್ದು 2 ಎಕರೆ 26 ಗುಂಟೆ ಅಕ್ವೈರ್ ಆಗಿದೆ. ಇವತ್ತವರೆಗೂ ನಮ್ಮ ಒಂದು ಇಂಚು ಜಾಗ ಕೊಟ್ಟಿಲ್ಲ. ನಾವು ಕಮಿಷನರ್, ಇವಾಗ 8ನೇ ಕಮಿಷನರ್ ಬಂದಿದ್ದಾರೆ, ಅವ್ರನ್ನ ನೋಡಿದ್ವಿ. ಇವಾಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಕಮಿಷನರ್, ಸೆಕ್ರೆಟರಿ ಸರ್. ಅದರಿಂದ ಅವತ್ತಿಂದ ಇವತ್ತವರೆಗೂ ಓಡ್ತಾ ಇದ್ದೀವಿ, ಯಾವುದೂ ಇನ್ನೂ ಆಗಲಿಲ್ಲ ಸರ್. ಮಾಡ್ತಾ ಇದ್ದೀನಿ, ಮಾಡ್ಬೇಕು ಸರ್, ಈಗ ಮಾಡಬೇಕು. ಸರ್, ನಿಮ್ದು ಏನು ದೂರು? ನಮ್ಮದು ಬನಶಂಕರಿ 6 ಬಡಾವಣೆಗೆ ಆಕ್ರಮಿಷನ್ ಮಾಡ್ಕೊಂಡಿದ್ದಾರೆ. 2018-19 ಸೆಕ್ರೆಟರಿ ಇವರು ಕಮಿಷನರ್ ಆರ್ಡರ್ ಮಾಡಿಕೊಟ್ಟಿದ್ದಾರೆ ಸೈಟ್ ಕೊಡಿ ಅಂದ್ಬಿಟ್ಟು. ಇದು ಕಮಿಷನರಿಂದ ಇಲ್ಲಿ ಸೌತ್ಗೆ ಹೋಗಿದೆ. ಸೌತಲ್ಲಿ CD ಬರೆದಿದ್ದಾರೆ. CD ಬರೆದುಬಿಟ್ಟು ಸಿಗ್ನೇಚರ್ ಮಾಡೋಕ್ಕೆ ದುಡ್ಡು ಕೇಳ್ತಾರೆ. ನಾವು ದುಡ್ಡು ಕೊಡೋಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಇದರಿಂದ ನಾವು ಇಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ನಾವು ಇವಾಗ 2018ರಿಂದ ಓಡಾಡ್ತಾ ಇದೀವಿ ಸರ್. ಇದುವರೆಗೂ ಇಲ್ಲ. ನಮ್ಮ ತಂದೆಗೆ ಆಗಲೇ 90 ವರ್ಷ ಏಜ್ ಆಗಿದೆ. ಏನು ಏಜ್ ಆದ್ರೂ ರೆಸ್ಪಾನ್ಸ್ ತೊಗೊತಾ ಇಲ್ಲ. ಇಲ್ಲಿ ರೆಸ್ಪಾನ್ಸ್ ಇಲ್ಲ. ಅವರು ಸುಮಾರು ಒಂದು 2 ವರ್ಷ ಓಡಾಡಿದ್ರು. ಇವಾಗ ಏಜ್ ಆಯಿತು, ಓಡಾಡೋಕ್ಕಾಗ್ತಿಲ್ಲ. ಅವ್ರ ಪರವಾಗಿ ನಾನು ಓಡಾಡ್ತಾ ಇದ್ದೀನಿ ಸರ್. ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಸರ್. ಮತ್ತೆ ಅದೇ ರೀತಿ ನಾವಿತಾ ನೋಡ್ಬೋದು, ಕೆಲವು ಮಹಿಳೆಯರು ಸಹ ಇಲ್ಲಿ ಏನು ತಮ್ಮ ದೂರುಗಳನ್ನ ಹೊತ್ಕೊಂಡು ಬಂದಿರೋದು. ಅವರು ಸಹ ಈಗ ಒಬ್ಬ ವೃದ್ಧ ಮಹಿಳೆ ಇದ್ದಾರೆ ನವಿತಾ, ಅವ್ರನ್ನ ನೋಡ್ಬೋದು. ಈಕೆ ಸುಮಾರು ವರ್ಷಗಳಿಂದ ಇಲ್ಲಿ ಓಡಾಡ್ತಿದ್ದಾರೆ. ಪಾಪ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಆಕೆ ಸಹ ಒಂದು ದೂರನ್ನ ಹೊತ್ಕೊಂಡು ಇಲ್ಲಿ ಬಂದಿರುವಂಥದ್ದು ನಾವು ನೋಡ್ಬೋದು. ಈಗಾಗಲೇ ಆಕೆ ಒಂದು ಚೇರ್ಮನ್. ಏನ್ ದೂರು? ನೀವು ಎಷ್ಟು ದಿನದಿಂದ ಓಡಾಡ್ತಾ ಇದ್ದಾರೆ ಲೋಕ ಇಲ್ಲಿ ಬಿಡಿಯಾಗೆ? ಅವ್ರು ಕರಿ ಇಲ್ಲಿ ಮಾತಾಡಿ ಏನು ಪ್ರಾಬ್ಲಮ್ ಅಂತ ಹೇಳಿ. ಇವರಿಗೆ ಪ್ರಮೀಳಾ ಅನ್ನೋರಿಗೆ ಸೈಟು ಅಲರ್ಟ್ ಆಗಿ 2004ರಲ್ಲಿ 5ರಲ್ಲಿ ಅಲರ್ಟ್ ಆಗಿದ್ದು. ಇದುವರೆಗೂ ಕೂಡ ನಾವು ಬಿಡಿ 15 ವರ್ಷದಿಂದ ಅಲಿತಾ ಇದ್ದೀವಿ. ಇದುವರೆಗೂ ಅವರು ಯಾವ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ. ನಿಮ್ಮದು ಸೈಟು ಬೇರೆಯವ್ರಿಗೆ ಹೋಗಿದೆ, ಸೈಟು ಜೀವನ ಆಗಿದೆ. ಅದಕ್ಕೋಸ್ಕರ ನಿಮ್ಮದು ಕೋರ್ಟಿಂದ ಆರ್ಡರ್ ಬರಬೇಕು. ಏನನ್ನೋ ಸಬು ಬೇಡಿ ನಮ್ಮನ್ನು ಸುಮ್ಮನೆ ವಾಪಸ್ ಸೈಟು ಮೇಡಮ್ ಅವರ ಹೆಸರಲ್ಲಿ ಅಲರ್ಟ್ ಆಗಿದೆ. ನಮಗೆ ಇದು ಕೂಡ ಇದು ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಪತ್ರನೂ ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ರಿಜಿಸ್ಟ್ರೇಷನ್ ಆಗಿಲ್ಲ.
ಏನೋ ಇದು ಎಷ್ಟು ವರ್ಷ ಆಯ್ತು ನಿಮ್ಗೆ ಅಲರ್ಟ್ ಆಗಿದೆ? 15-16 ವರ್ಷ ಆಗಿದೆ, 4ರಲ್ಲಾಗಿದೆ. ಇದುವರೆಗೂ ಅಲಿತಾ ಇದ್ದೀವಿ. ಬನ್ನಿ, ಬರೋ ತಿಂಗಳು ಬನ್ನಿ. ಸೈಟ್ ಆದ್ರೂ ಇದೆಯಾ? ನೋಡಿದ್ರೆ ನಿಮ್ಮ ಸೈಟ್ ನೋಡಿದ್ದೀವಿ. ಕಟ್ಟಿದ್ರಾ? ಮನೆ ಕಟ್ಟಿಲ್ಲ. ಇವರು ಇನ್ನೂ ನಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ. ಆ ಸೈಟು ಇವಾಗ ಇದು ಡಿನೋಟ್ ಇವಾಗ ಆಗಿದೆ, ಎಕ್ಸ್ಪ್ರೆಸ್ ಹೋಗಿದೆ. ಅದಕ್ಕೋಸ್ಕರ ನಿಮ್ಮದು ನಮ್ಮಲ್ಲಿ ಹೆಗಡೆ ನಗರ ಅರ್ಕಾವತಿ ಲೇಔಟು. ಇದುವರೆಗೂ ನಮ್ಗೆ ಬೇರೆ ಕೊಡ್ತೀವಿ ಅಂತಾರೆ, ಅದು ಕೊಡ್ತಾ ಇಲ್ಲ. ಈಗ ಅಮ್ಮಗೆ ಏಜ್ ಎಷ್ಟಾಗಿದೆ? ಇವ್ರಿಗೆ ವಯಸ್ಸು 69-70 ವರ್ಷ ಆಯಿತು. ಅವ್ರು ತೊಗೊಂಡಿದ್ದು 54 ಲೆಕ್ಕ ಹಾಕಿ 51-52 ವರ್ಷ ಇರಬೇಕು. ಅಲ್ಲಿ ನೋಡಿ, ಇಲ್ಲಿ ಏಜ್ ಇಷ್ಟಾಗಿದೆ ನೋಡಿ. ಇಲ್ಲಿ ಎಷ್ಟೋ ಜನ ಅರ್ಕಾವತಿ ಲೇಔಟ್ ಸೈಟ್ ಅಲ್ಲಾಡೋದವರು, ವಯಸ್ಸಾದವರು ಎಷ್ಟೋ ಜನ ಹೊಟ್ಟೋದ್ರು. ಸುಮಾರು ಒಂದು 15-20 ಜನ ಹೊಟ್ಟೋದ್ರು. ಹಾಗೆ ನೋಡ್ಕೊಂಡು ಇದು ಇಲ್ಲಿ ಬರ್ತಿರುವಂತಹ ಸಾರ್ವಜನಿಕರು ಹೇಳ್ತಿರೋದು, ಈ ವೃದ್ಧ ಮಹಿಳೆಯನ್ನು ನೋಡ್ಬೋದು. ಸುಮಾರು ಒಂದು ಈಗ ಆಕೆಗೆ 65 ವರ್ಷ ವಯಸ್ಸಾಗಿದೆ. ಆಕೆ 69 ವರ್ಷ ವಯಸ್ಸಾಗಿದೆ. ಅವರು 15 ವರ್ಷಗಳು 2004ರಲ್ಲಿ ಸೈಟ್ ಅನ್ನು ಖರೀದಿ ಮಾಡ್ತಾರೆ. ಅವ್ರಿಗೆ ಒಂದು ಸೈಟ್ ಅಲರ್ಟ್ ಆಗುತ್ತೆ, ಆದರೆ ಇನ್ನೂ ಸಹ ರಿಜಿಸ್ಟರ್ ಆಗಿಲ್ಲ ಅಂತೇಳಿ ಅವರು ಈಗಲೂ ಸಹ ಒಂದು ದೂರನ್ನ ಇಟ್ಕೊಂಡು BDA ಕಚೇರಿಗೆ ಓಡಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಸುಮಾರು ಜನ ಏನು 15-20 ವರ್ಷಗಳಿಂದ ನಮಗೆ ಸೈಟ್ ಸಿಕ್ಕಿದೆ, ಮತ್ತೆ ಜಮೀನು BDAಗೆ ಹೋದ್ರು ಸಹ ಇನ್ನು ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಸಾಕಷ್ಟು ಜನ ಈ ಒಂದು ಆವರಣದಲ್ಲಿ ಓಡಾಡ್ತಿರೋದನ್ನ ನಾವು ನೋಡ್ಬೋದು. ಈಗಾಗಲೇ ಈ ಒಂದು BDA ಕಚೇರಿಗೆ ಒಂದು ಲೋಕಾಯುಕ್ತ IGP ಆಗಿರುವಂತಹ ಸುಬ್ರಹ್ಮಣ್ಯೇಶ್ವರ್ ಅವರು ಸಹ ಬಂದಿದ್ದಾರೆ. ಅವರು ಸಹ ಈ ಒಂದು ದಾಳಿ ವೇಳೆ ಏನಾಗಿದೆ, ದಾಳಿಯ ಪ್ರಕ್ರಿಯೆ ಏನಾಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು BDA ಆವರಣದಲ್ಲಿ ನೋಡಿದ್ರೆ ಸಾಕಷ್ಟು ಜನ ಇನ್ನು ಹೊರಗಡೆ ನಿಂತಿರೋದನ್ನ ನೋಡ್ಬೋದು. ಯಾಕಂದ್ರೆ BDA ಅಂತಂದ್ರೆ ಬೆಂಗಳೂರಿನ ಸಾಕಷ್ಟು ಭಾಗದಲ್ಲಿ ಒಂದು ಲೇಔಟ್ ನಿರ್ಮಾಣ ಇರ್ಬೋದು, ಮತ್ತೆ ಬೇರೆ ಬೇರೆ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಾರೆ. ಈ ಸಲುವಾಗಿ ಸಾಕಷ್ಟು ಜನ ಇಲ್ಲಿ ಪ್ರತಿನಿತ್ಯ ಬರ್ತಾರೆ ದೂರುಗಳನ್ನು ಹೊತ್ಕೊಂಡು. ಈಗಲೂ ಸಹ ಏನು ಲೋಕಾಯುಕ್ತ ಪೊಲೀಸರು ಬಂದ ಬಳಿಕ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಹ ಇನ್ನೂ ಇರೋದನ್ನ ನಾವು ನೋಡ್ಬೋದು. ಯಾಕಂದ್ರೆ ದೂರುಗಳು ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ದಿನನಿತ್ಯದಲ್ಲಿ ಬರ್ತಾ ಇರೋದ್ರಿಂದ ಈಗ ಒಬ್ಬೊಬ್ಬರಾಗಿ ಅವರ ಒಂದು ದೂರುಗಳನ್ನು ಪರಿಗಣಿಸಿ ಲೋಕಾಯುಕ್ತ ಅಧಿಕಾರಿಗಳು ಅವರ ಸಮಸ್ಯೆ ಏನಾಗಿದೆ ಮತ್ತೆ ಎಷ್ಟು ವರ್ಷಗಳಿಂದ ಇದು ಇನ್ನು ಬಾಕಿ ಉಳ್ಕೊಂಡಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಿ ಅವರಿಂದಲೇ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋದು. ಬಹುಶಃ ಈಗ ಹಿರಿಯ ಅಧಿಕಾರಿಗಳು ಸಹ ಈಗ BDA ಕಚೇರಿಗೆ ಬಂದಿರೋದ್ರಿಂದ ಅವರು ಸಹ ಈ ಒಂದು ದಾಳಿ ವೇಳೆ ಏನ್ ಪತ್ತೆಯಾಗಿದೆ ಮತ್ತೆ ಏನೇನು ಕ್ರಮ ಕೈಗೊಳ್ಳೋದು ಬೇಕು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನವಿತಾ, ಹಾಗೆ ಮಾತನಾಡಿಸ್ತಾ ಹೋಗ್ತೀನಿ ನಾನು. ಮುನಿರಾಜ್ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೋಡಬಹುದು ನಾವು, ಲೇಔಟ್ ನಿರ್ಮಾಣದ ವ್ಯವಹಾರದಲ್ಲಿ ಒಂದಷ್ಟು ಅನುಮಾನ ಇದೆ ಅನ್ನುವಂತಹ ಕಾರಣಕ್ಕಾಗಿ ಪರಿಹಾರ ಕೊಡುವಲ್ಲಿ ಅವ್ಯವಹಾರ ಆಗಿದೆ, ಕಾರ್ನರ್ ಸೈಟ್ಗಳ ಹಂಚಿಕೆಯಲ್ಲಿ ಗೊಂದಲ ಆಗಿದೆ ಅನ್ನುವ ಕಾರಣಕ್ಕಾಗಿ ಸಾಕಷ್ಟು ದೂರುಗಳು ಲೋಕಾಯುಕ್ತ ಪೊಲೀಸರಿಗೆ ಹೋಗಿತ್ತು. ಲೋಕಾಯುಕ್ತದ ಕೇಂದ್ರ ಕಚೇರಿಗೂ ಅನೇಕರು ದೂರನ್ನ ದಾಖಲಿಸಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. 6 ತಂಡಗಳಲ್ಲಿ 35 ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಒಂದು ತಂಡ ಕಡತಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ರೆ, ಮತ್ತೊಂದು ತಂಡ ಈಗ ಅಲ್ಲಿ ಸಾರ್ವಜನಿಕರಿದ್ದಾರಲ್ಲ ಸಾಕಷ್ಟು ಅಹವಾಲುಗಳನ್ನ ಇಟ್ಟುಕೊಂಡು ಹಲವು ವರ್ಷಗಳಿಂದ ಈ ಕಚೇರಿಗೆ ಅಲೆದಾಡ್ತಾನೆ ಇದ್ದಾರೆ. ಇನ್ನೂ ಅವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಸಿಕ್ಕಿಲ್ಲ, ಸೈಟ್ಗಳು ಸಿಕ್ಕಿಲ್ಲ. ಅವರು ಬೇಕಾದಂತಹ ಏನ್ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರಲ್ಲ ಆ ರಿಕ್ವೆಸ್ಟ್ಗೆ ಪೂರಕವಾಗಿ ಅಲ್ಲಿ ಅಧಿಕಾರಿಗಳು ಸ್ಪಂದಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳೇ ಇದನ್ನೆಲ್ಲವನ್ನ ಅರಿತು ಅಲ್ಲಿ ಒಂದು ಟೇಬಲ್ ಅನ್ನ ಹಾಕಿ ಸಾರ್ವಜನಿಕರಲ್ಲಿ ಏನೇನು ನಿಮ್ಮ ಅಹವಾಲಿದೆ, ನಿಮ್ಮ ದೂರು ಏನಿದೆ ಅದನ್ನ ನಮಗೆ ತಿಳಿಸಿ, ನಮಗೆ ಕೊಡಿ ಅಂತ ಹೇಳಿ ಅಲ್ಲಿ ದೂರನ್ನ ಬರೆಸಿಕೊಳ್ತಾ ಇದ್ದಾರೆ. ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ಈಗ ಸುಬ್ರಹ್ಮಣ್ಯೇಶ್ವರ ರಾವ್ ಅವರು ಆಗಮಿಸಿದ್ದಾರೆ. ಅಲ್ಲಿ ಏನೇನು ಆಗ್ತಾ ಇದೆ, ಯಾವ ರೀತಿಯ ಪ್ರಾಸೆಸ್ ಆಗ್ತಾ ಇದೆ ಅನ್ನೋದನ್ನು ಅವರು ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮತ್ತೊಂದು ತಂಡ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದೆ. ಅಧಿಕಾರಿಗಳು ಇಲ್ಲಿವರೆಗೂ ಏನ್ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಇಷ್ಟೊಂದು ದೂರುಗಳು ಬಂದಿದೆ ಅನ್ನೋದರ ನಿಟ್ಟಿನಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲೂ ಅಧಿಕಾರಿಗಳು ತೊಡಗಿಸಿಕೊಂಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕೇಂದ್ರ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವುದು ಸಾರ್ವಜನಿಕರು ಕೊಟ್ಟಂತಹ ದೂರಿನ ಮೇರೆಗೆ ಸಾಕಷ್ಟು ಅವ್ಯವಹಾರ ಆಗಿದೆ ಅನ್ನುವಂತಹ ಆರೋಪದ ಮೇಲೆ. ನಿಮಗೆ ಗೊತ್ತಿದೆ, ಒಂದು ಯಾವುದೇ ಸರ್ಕಾರಿ ಕಚೇರಿಗೆ ನಾವು ಹೋದ್ರೆ ಎಷ್ಟು ಅಲೆದಾಡಬೇಕಾಗತ್ತೆ. ಈಗ ಅಲ್ಲಿ ಒಬ್ರು ವ್ಯಕ್ತಿ ಮಾತನಾಡ್ತಾ ಹೇಳ್ತಾ ಇದ್ರು, ಈ ಒಂದು ವಿಚಾರಕ್ಕೆ ಅರ್ಕಾವತಿ ಲೇಔಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಎಷ್ಟೋ ಜನ ಅಪ್ಲಿಕೇಶನ್ ಅನ್ನ ಹಾಕಿದ್ರು, ಎಷ್ಟೋ ಜನ ಇಲ್ಲಿ ಅಲೆದು ಕೊನೆಗೆ ಎಷ್ಟೋ ಜನ ಅಲ್ಲಿ ವಿಧಿವಶರಾಗಿದ್ದಾರೆ, ನಿಧನರಾಗಿದ್ದಾರೆ ಅನ್ನುವ ಮಾತನ್ನ ಹೇಳ್ತಾ ಇದ್ರು.
ಲೋಕಾಯುಕ್ತ ಅಧಿಕಾರಿಗಳು ಬಿಡಿಎಯ ಕೇಂದ್ರ ಕಚೇರಿ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಸುಮಾರು 1 ಗಂಟೆಯಿಂದ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯ ಜೊತೆಗೆ ಅಲ್ಲಿ ಸಾರ್ವಜನಿಕರಿಂದ ಅಹವಾಲನ್ನ ಸ್ವೀಕರಿಸ್ತಾ ಇದ್ದಾರೆ, ದೂರನ್ನ ಬರೆಸಿಕೊಳ್ತಾ ಇದ್ದಾರೆ. ಈಗ ಅಧಿಕಾರಿಗಳು ದಾಳಿ ಮಾಡಿದ್ದಾರಲ್ಲ, ಆ ಕಾರಣಕ್ಕಾಗಿ ಬಿಡಿಎಯ ಕೇಂದ್ರ ಕಚೇರಿಯ ಗೇಟ್ ಅನ್ನ ಬಂದ್ ಮಾಡಿದ್ದಾರೆ ಅಧಿಕಾರಿಗಳು. ಈಗಾಗಲೇ ಕೇಂದ್ರ ಕಚೇರಿಗೆ ಬಂದಿರುವಂತಹ ಜನರಿಂದ ದೂರನ್ನ ಸ್ವೀಕರಿಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತರಿಗೆ ದೂರನ್ನ ಕೊಡೋದಕ್ಕೆ ಜನತೆ ಮುಗಿಬಿದ್ದಿದ್ದಾರೆ. ಕಳೆದ 15 ವರ್ಷದಿಂದ ಸೈಟ್ ರಿಜಿಸ್ಟ್ರಾರ್ ಮಾಡ್ಕೊಡ್ತಿಲ್ಲ ಅಂತ ಹೇಳಿ ನ್ಯೂಸ್ 18 ಜೊತೆಗೆ ಅಳಲು ತೊಡ್ಕೊಂಡಿದ್ದಾರೆ. ಬಿಡಿಎ ಕೇಂದ್ರ ಕಚೇರಿಗೆ ಐಜಿಪಿ ಆದಂತಹ ಸುಬ್ರಹ್ಮಣ್ಯೇಶ್ವರ ರಾವ್ ಅವರು ಆಗಮಿಸಿದ್ದಾರೆ. ಅಲ್ಲಿ ಏನೇನಾಗ್ತಿದೆ, ಯಾವ ರೀತಿಯ ಪ್ರಾಸೆಸ್ ಆಗ್ತಾ ಇದೆ, ಜನರಿಂದ ಯಾವ ರೀತಿಯ ದೂರುಗಳು ಬರ್ತಾ ಇದೆ, ದಾಖಲೆಗಳ ಪರಿಶೀಲನೆ ಏನೇನು ದಾಖಲೆಗಳು ಸಿಗ್ತಾ ಇದೆ, ಇವೆಲ್ಲದರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬಿಡಿಎ ಕೇಂದ್ರ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. 1 ಗಂಟೆ ಆಗಿದೆ. ಈಗ ಈ ಸಂದರ್ಭದಲ್ಲಿ ಈಗ ಐಜಿಪಿ ಆಗಿರುವಂತಹ ಸುಬ್ರಹ್ಮಣ್ಯೇಶ್ವರ ರಾವ್ ಬಿಡಿಎ ಕೇಂದ್ರ ಕಚೇರಿಗೆ ಆಗಮಿಸಿದ್ದಾರೆ. ಇನ್ನೊಂದು ಕಡೆ ಗೇಟ್ ಅನ್ನ ಬಂದ್ ಮಾಡಿದ್ದಾರೆ. ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದೂರನ್ನ ಕೊಡ್ತಾ ಇದ್ದಾರೆ. ಈಗ ಎಲ್ಲರ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯೇಶ್ವರ ರಾವ್ ಅವರು ಅಲ್ಲಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಏನಾಗಿದೆ, ಇಲ್ಲಿವರೆಗೂ ಆಗಿರುವಂತಹ ಪ್ರಾಸೆಸ್ಗಳು ಏನೇನು, ಯಾವ ರೀತಿಯಾಗಿ ಇಲ್ಲಿ ಅವ್ಯವಹಾರದ ದಾಖಲೆಗಳು ಸಿಗ್ತಾ ಇದೆ, ಯಾವ ರೀತಿಯ ದಾಖಲೆಗಳನ್ನು ನೀವು ಪಡ್ಕೊಂಡಿದ್ದೀರಿ, ಅದರ ಜೊತೆಗೆ ಸಾರ್ವಜನಿಕರು ಏನೇನು ದೂರನ್ನ ಕೊಡ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ಈಗ ಲೋಕಾಯುಕ್ತ ಅಧಿಕಾರಿಗಳಿಂದ ಸುಬ್ರಹ್ಮಣ್ಯೇಶ್ವರ ರಾವ್ ಅವರು ಮಾಹಿತಿಯನ್ನ ಪಡ್ಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ, ಯಾವ ತಂಡ ಈಗ ಸಾರ್ವಜನಿಕ ದೂರನ್ನ ಪಡೆದುಕೊಳ್ತಾ ಇದೆ, ಇದರ ಬಗ್ಗೆಯೂ ಮಾಹಿತಿಯನ್ನ ಅವರು ಕಲೆಕ್ಟ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅಲ್ಲಿ ಸಾರ್ವಜನಿಕರಿಂದ ದೂರನ್ನ ಪಡೆದುಕೊಳ್ತಾ ಇದ್ದಾರಲ್ಲ, ಅಲ್ಲಿ ಬಂದು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ ಅನ್ಸುತ್ತೆ, ದೂರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಅಲ್ಲಿ ದಾಖಲಾಗ್ತಿದೆ ಅಂತ ಅನ್ಸುತ್ತೆ. ಈಗ ಸುಬ್ರಹ್ಮಣ್ಯೇಶ್ವರ ರಾವ್ ಇವೆಲ್ಲದರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರಾ? ನವಿತಾ, ಈಗಾಗಲೇ ಏನು ಲೋಕಾಯುಕ್ತ ಐಜಿ ಆಗಿರುವಂತಹ ಸುಬ್ರಹ್ಮಣ್ಯೇಶ್ವರ ರಾವ್ ಕೂಡ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರೆ ಅವ್ರು ಏನು ಸಾರ್ವಜನಿಕರಿಂದ ಒಂದು ದೂರು ಪಡ್ಕೊಳ್ತಾ ಇದ್ದಾರೆ, ಅಲ್ಲಿ ಹೋಗಿ ಅವರು ಆ ಒಂದು ದೂರು ಮತ್ತೆ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ದೂರುಗಳು ಬರ್ತಾ ಇದೆ, ಏನು ಸೈಟ್ ಪ್ಲಾನಿಂಗ್ ಇರ್ಬೋದು, ಮತ್ತೆ ಲೇಔಟ್ ನಿರ್ಮಾಣ ಇರ್ಬೋದು, ಮತ್ತೆ ಪರಿಹಾರ ವಿತರಣೆ ಮಾಡುವಂತದ್ದು, ಈ ರೀತಿಯಾಗಿ ದೂರುಗಳು ಹೆಚ್ಚಾಗಿ ಇರೋದ್ರಿಂದ ಅವುಗಳ ಬಗ್ಗೆ ಒಂದು ಮಾಹಿತಿಗಳನ್ನ ಪಡ್ಕೊಳ್ತಾ ಇರೋದು. ಈಗಾಗಲೇ 3 ಡಿವೈಎಸ್ಪಿಗಳನ್ನ ಆ ಒಂದು ದೂರು ಅಹವಾಲುಗೋಸ್ಕರನೇ ಮೀಸಲಾಗಿಟ್ಟಿದ್ದಾರೆ. ಅವರ ಬಳಿ ಒಂದು ಸುಮಾರು ಒಂದು 20ಕ್ಕೂ ಹೆಚ್ಚು ಸಾರ್ವಜನಿಕರು ಅವರನ್ನ ಒಬ್ಬೊಬ್ಬರನ್ನಾಗಿ ಕರೆದು ಅವರ ಒಂದು ಮಾಹಿತಿ ಮತ್ತೆ ಅವರ ನಿವೇಶನ ಇರ್ಬೋದು, ಮತ್ತೆ ಆ ಒಂದು ಏನು ಅವ್ರಿಗೆ ಏನ್ ಪರಿಹಾರ ಸಿಗಬೇಕಾಗಿತ್ತು, ಏನ್ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಅವರಿಂದಲೇ ಮಾಹಿತಿಗಳನ್ನ ಪಡ್ಕೊಳ್ತಾ ಇರೋದು. ಈಗಾಗಲೇ ಲೋಕಾಯುಕ್ತ ಐಜಿ ಅವರೇ ಖುದ್ದು ಇಲ್ಲಿಗೆ ಸ್ಥಳಕ್ಕೆ ಆಗಮಿಸಿ ಅದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ವಿವರಗಳನ್ನ ಅಧಿಕಾರಿಗಳಿಂದ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಇನ್ನು ಈ ಒಂದು ದಾಳಿಯನ್ನ ತೀವ್ರಗೊಳಿಸುವ ಸಲುವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಸಹ ಬಂದಿರೋದು. ಮತ್ತೆ ಇದೇ ವೇಳೆ ಏನು ಲೋಕಾಯುಕ್ತ ನ್ಯಾಯಮೂರ್ತಿಗಳೇ ಈಗ ಬಿಡಿಎ ಕಚೇರಿಗೆ ಆಗಮಿಸಿದ್ದಾರೆ. ನವಿತಾ, ನಾವು ಈಗಾಗಲೇ ಅವರು ಸಹ ಒಂದು ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಏನ್ ರೇಡ್ ಆಗಿದೆ ಆ ಒಂದು ದಾಳಿ ಬಗ್ಗೆ ಒಂದು ಮಾಹಿತಿಗಳನ್ನ ಪಡೆಯುವ ಸಲುವಾಗಿ ಅವರು ಸಹ ಈಗಾಗಲೇ ಬಿಡಿಎ ಕಚೇರಿಗೆ ಬಂದಿರೋದು. BS ಪಾಟೀಲ್ ಅವರೇ ಒಂದು ಸ್ಥಳಕ್ಕೆ ಆಗಮಿಸಿ ಈ ಒಂದು ದಾಳಿ ಬಗ್ಗೆ ಮಾಹಿತಿಗಳನ್ನ ಪಡಿತಾ ಇದ್ದಾರೆ. ಅಧಿಕಾರಿಗಳು ಮತ್ತೆ ಏನ್ ದಾಳಿ ನಡೀತಾ ಇದೆ, ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ, ಮತ್ತೆ ಏನ್ ಅವ್ಯವಹಾರ ಆಗಿರ್ಬೋದು, ಮತ್ತೆ ಅಕ್ರಮ ಎಲ್ಲಾಗಿದೆ, ಯಾರು ಲೋಪ ಅನ್ನೋದ್ರ ಬಗ್ಗೆ ತನಿಖೆ ವಿವರಗಳನ್ನ ಪಡಿತಾ ಇದ್ದಾರೆ. ನವಿತಾ, ನಿಜ ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಅವ್ಯವಹಾರ ಆಗಿರಬಹುದು, ಜನ ರೋಸಿ ಹೋಗಿದ್ದಾರೆ, ದೂರನ್ನ ದಾಖಲಿಸಿದ್ರು ಕೂಡ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಈಗ ಇಷ್ಟು ದೊಡ್ಡ ಮಟ್ಟದ ಒಂದು ರೇಡೇ ಸಾಕ್ಷಿ ಅಂತ ಅನ್ಸುತ್ತೆ. ಖಂಡಿತ ನವಿತಾ, ಯಾಕಂದ್ರೆ ಲೋಕಾಯುಕ್ತ ನ್ಯಾಯಮೂರ್ತಿಗಳೇ ಇಲ್ಲಿಗೆ ಬರ್ತಾರೆ ಅಂದ್ರೆ ಇಲ್ಲಿ ಏನ್ ಎಷ್ಟರ ಮಟ್ಟಿಗೆ ಇಲ್ಲಿ ಅವ್ಯವಹಾರ ನಡೀತಾ ಇರ್ಬೋದು, ಮತ್ತೆ ಅಕ್ರಮ ನಡೀತಾ ಇರ್ಬೋದು, ಮತ್ತೆ ಇಲ್ಲಿನ ಲೋಪಗಳು ಎಷ್ಟಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಖುದ್ದು BS ಪಾಟೀಲ್ ಅವರೇ ಇಲ್ಲಿಗೆ ಸ್ಥಳಕ್ಕೆ ಆಗಮಿಸಿ ದಾಳಿ ನಡೀತಾ ಇರುವಂತ ಕಚೇರಿಗೆ ಭೇಟಿ ಕೊಡ್ತಾ ಇದ್ರೆ ಅಲ್ಲಿ ಏನೆಲ್ಲ ಇದು ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು, ಮತ್ತೆ ಏನ್ ಡಾಕ್ಯುಮೆಂಟ್ಸ್ ಬೇಕು, ಜನರ ಒಂದು ದೂರುಗಳು ಎಷ್ಟು ದಿನದಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ, ಮತ್ತೆ ಯಾವೆಲ್ಲ ಒಂದು ಭೂಮಿ ಮತ್ತೆ ಏನು ಲೇಔಟ್ಗೆ ಸಂಬಂಧಪಟ್ಟಂತೆ ಒಂದು ಇನ್ನು ಪರಿಹಾರ ನೀಡೋದ್ರಲ್ಲಿ ತಡ ಆಗ್ತಾ ಇದೆ, ಯಾಕೆ ಇಷ್ಟು ಡಿಲೇ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನ ಲೋಕಾಯುಕ್ತ ನ್ಯಾಯಮೂರ್ತಿಗಳೇ ಇಲ್ಲಿ ಖುದ್ದು ಹಾಜರಾಗಿ ಆ ಒಂದು ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. Now, secretary
Physical applications ಎಲ್ಲ ತಗೊಳ್ಳಿ. ಅದರಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಅಪ್ಲಿಕೇಶನ್ಸ್, reason why the applications are pending and why they are rejected. ಬಿಡಿಎ ಟೌನ್ ಪ್ಲಾನಿಂಗ್ ಧನಂಜಯ್ ರೆಡ್ಡಿ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಲೋಕಾಯುಕ್ತ ನ್ಯಾಯಮೂರ್ತಿ ಪಾಟೀಲ್ ಅವರು ಅಲ್ಲಿಗೆ ಆಗಮಿಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಏನಾಗಿದೆ, ಯಾವ ರೀತಿಯಾದಂತಹ ಅವ್ಯವಹಾರಗಳು ಆಗಿದೆ, ಜನರಿಗೆ ಯಾವ ರೀತಿಯಾಗಿ ಇಲ್ಲಿ ಮೋಸ ಆಗಿದೆ, ಜನರಿಗೆ ಉಂಟಾಗಿರುವಂತಹ ಸಮಸ್ಯೆಗಳು ಏನು ಗೊಂದಲ ಉಂಟಾಗಿದೆ, ಕಂಪ್ಲೀಟ್ ಆಗಿ ಅಧಿಕಾರಿಗಳು ಮಾಹಿತಿಯನ್ನ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಸಾರ್ವಜನಿಕರಿಂದ ಅಹವಾಲನ್ನು ಸ್ವೀಕರಿಸೋದಿಕ್ಕೂ ಕೂಡ ಈಗಾಗಲೇ ಅಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಅಲ್ಲಿ ಸಾರ್ವಜನಿಕರು ದೂರನ್ನ ದಾಖಲಿಸ್ತಾ ಇದ್ದಾರೆ. ಹೊರಭಾಗದಲ್ಲಿ ಅಲ್ಲಿ ದೂರನ್ನ ಸ್ವೀಕರಿಸಲಾಗ್ತಾ ಇದೆ. ಈಗ ಒಳಭಾಗದಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಆಗಮಿಸಿ ಅಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಏನಾಗಿದೆ, ಯಾವ ರೀತಿಯಾದಂತಹ ರೇಡ್ ಆಗಬೇಕು, ದಾಖಲೆಗಳನ್ನ ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಆಲ್ರೆಡಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. Duplicate allotments, double allotment. Yes. One in favor of the person concerned and another benami in favor of his servant, in favor of his. ಡಿಕೆ ಶಿವಕುಮಾರ್ ವಿರುದ್ಧದ ಪ್ರಕರಣಕ್ಕೆ ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ನೀಡಿದೆ. ಕರ್ನಾಟಕ ಹೈಕೋರ್ಟ್ನಿಂದ ಈ ಮೂಲಕ ಡಿಕೆಶಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಎಫ್ಐಆರ್ ರದ್ದು ಕೋರಿ ಡಿಕೆ ಶಿವಕುಮಾರ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯನ್ನ ಪರಿಗಣನೆ ತೆಗೆದುಕೊಂಡಂತಹ ಕರ್ನಾಟಕ ಹೈಕೋರ್ಟ್ ಈಗ ತಡೆಯಾಜ್ಞೆಯನ್ನ ನೀಡಿದೆ. ಎಫ್ಐಆರ್ ರದ್ದು ಕೋರಿ ಅವರು ಅರ್ಜಿಯನ್ನ ಹಾಕಿದ್ರು. ಡಿಕೆ ಶಿವಕುಮಾರ್ ಮೇಲೆ ಸಿಬಿಐ ಪ್ರಕರಣ ದಾಖಲಾಗಿತ್ತು. ಸಿಬಿಐ ತನಿಖೆಯನ್ನೇ ವೈಖರಿಯನ್ನ ಪ್ರಶ್ನೆ ಮಾಡಿದ್ರು ಡಿಕೆಶಿ ಪರ ವಕೀಲರು. ತನಿಖೆ ಮುಗಿಯೋದಕ್ಕೆ 6 ತಿಂಗಳ ಕಾಲಾವಕಾಶ ಬೇಕು ಅಂತ ಈ ಸಂದರ್ಭದಲ್ಲಿ ಸಿಬಿಐ ಕೋರ್ಟ್ಗೆ ಹೇಳುತ್ತೆ. ತನಿಖೆಯ ಪ್ರಗತಿಯ ವರದಿಯನ್ನು ಸಲ್ಲಿಸೋದಕ್ಕೆ ಆ ಸಂದರ್ಭದಲ್ಲಿ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಆಗ ತನಿಖಾಧಿಕಾರಿ ಕೇಳಿ ಹೇಳಬೇಕು ಅಂತ ಹೇಳಿದ್ದಾರೆ ಸಿಬಿಐ ಪರ ವಕೀಲರು. ಈಗ ಡಿಕೆ ಪರ ವಕೀಲರ ವಾದವನ್ನ ನಾವು ತೋರಿಸ್ತಾ ಇದ್ದೀವಿ. ಅವ್ರು ಹೇಳೋದು ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಹಿಂಸೆಯನ್ನ ಕೊಡ್ತಾ ಇದ್ದಾರೆ, ಅವರ ಕುಟುಂಬಸ್ಥರಿಗೆ ಹಿಂಸೆಯನ್ನ ಕೊಡ್ತಾ ಇದ್ದಾರೆ, ಕಾನೂನಿಗೆ ವಿರುದ್ಧವಾಗಿ ದೂರನ್ನ ದಾಖಲಿಸ್ತಾ ಇದ್ದಾರೆ. ಸಿಬಿಐ ಕಾನೂನಿಗೆ ವಿರುದ್ಧವಾಗಿ ದೂರನ್ನ ದಾಖಲಿಸಿದೆ. ಚುನಾವಣಾ ಸಂದರ್ಭದಲ್ಲಿ ಹಿಂಸೆಯನ್ನ ಕೊಟ್ಟು ಮಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅನ್ನೋದು ಸಿಬಿಐ ಪರ ವಾದ. ಇದು ರಾಜ್ಯ ಸರ್ಕಾರ ಮನವಿ ಮಾಡಿತ್ತು, ಅದನ್ನ ಆಧರಿಸಿ ನಾವು ತನಿಖೆಯನ್ನ ಮಾಡ್ತಾ ಇದ್ದೇವೆ ಅನ್ನೋದು ಸಿಬಿಐ ವಾದ. ಆದ್ರೆ ಭ್ರಷ್ಟಾಚಾರ ಆರೋಪದಡಿ ತನಿಖೆಯನ್ನ ಆರಂಭಿಸಿದ್ದೇವೆ ಅನ್ನುವಂತಹ ಒಂದು ವಾದವನ್ನ ಸಿಬಿಐ ಹೇಳಿದ್ದು ಆಲ್ರೆಡಿ 44% ಹೆಚ್ಚುವರಿ ಆಸ್ತಿ ಗಳಿಕೆ ಬಗ್ಗೆ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿದೆ ಅನ್ನೋದು ಸಿಬಿಐ ವಾದವನ್ನ ಮಂಡಿಸಿದೆ. ಮಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಆ ಕಾರಣಕ್ಕಾಗಿ ನೋಟಿಸ್ ಅನ್ನ ಕೊಟ್ಟಿರೋದು. ಮಗಳ ಫೀಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ನಿನ್ನೆ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು, ನಾನು ಇದೇ ವಿಚಾರವನ್ನ ಇಟ್ಟುಕೊಂಡು ಪತ್ರ ಬರೀಬೇಕು ಅಂತ ಇದ್ದೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ನಿಮ್ಮ ತನಿಖಾ ವೈಖರಿ ಯಾವ ರೀತಿಯಾಗಿದೆ, ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಅಂತ ಇವತ್ತು ಹೈಕೋರ್ಟ್ಗೆ ಹೋಗಿದ್ದಾರೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನ ತಂದಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಹಿಂಸೆಯನ್ನ ನೀಡಲಾಗ್ತಾ ಇದ್ದು ಕುಟುಂಬ ಸದಸ್ಯರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೀತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮಗಳಿಗೂ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಡಿಕೆಶಿ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕರ್ನಾಟಕ ಹೈಕೋರ್ಟ್ ಈಗ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಈಗ ಸಿಬಿಐ ಪರ ವಾದ ಹಾಗೇನೆ ಡಿಕೆಶಿ ಪರ ವಕೀಲರ ವಾದ ಆಗಿದೆ. ಕರ್ನಾಟಕ ಹೈಕೋರ್ಟ್ ಯಾವ ರೀತಿಯಾಗಿ ಮಧ್ಯಂತರ ತಡೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡಿದೆ ಗಂಗಾಧರ್? ನವಿತಾ ಜೈನ್ ಡಿಕೆ ಶಿವಕುಮಾರ್ ವಿರುದ್ಧ ಇನ್ನು ಸಿಬಿಐನಲ್ಲಿ ಒಂದು ಎಫ್ಐಆರ್ ಆಗಿತ್ತು. ಆ ಎಫ್ಐಆರ್ ನ ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಒಂದು ಅರ್ಜಿಯನ್ನು ಹಾಕೊಳ್ಳಲಾಗಿತ್ತು. ಆದ್ರೆ ಸುದೀರ್ಘವಾದಂತಹ ವಿಚಾರಣೆಯ ಬಳಿಕ ಇವತ್ತು ವಾದ ವಿವಾದಗಳ ಬಳಿಕವಾಗಿ ಇವತ್ತು ಡಿಕೆಶಿಗೆ ಅಂದ್ರೆ ಮುಂದಿನ ವಿಚಾರಣೆ ಫೆಬ್ರವರಿ 24ರವರೆಗೂ ಕೂಡ ಈ ಒಂದು ತನಿಖೆಗೆ ಮಧ್ಯಂತರ ತಡೆಯನ್ನ ಅಲ್ಲಿ ಹೈಕೋರ್ಟ್ ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ಡಿಕೆ ಶಿವಕುಮಾರ್ಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಂತಾಗಿದೆ.
ಪ್ರಮುಖವಾಗಿ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಜಾಧವ್ ಅವರು ಒಂದು ಹೈಕೋರ್ಟ್ ಅಲ್ಲಿ ಆ ಒಂದು ವಾದವನ್ನ ಮಾಡಿದ್ರು. ಜೊತೆಗೆ ಸಿಬಿಐ ಪರವಾಗಿ ಕೂಡ ವಕೀಲರು ಇವತ್ತು ವಾದವನ್ನ ಮಾಡಿ ಸುದೀರ್ಘವಾಗಿ ಸುಮಾರು 1 ಗಂಟೆಗಳ ಕಾಲ ಇವತ್ತು ವಾದ ನೀಡಲಾಗಿರುವಂತದ್ದು. ಈ ಮೂಲಕವಾಗಿ ಮುಂದಿನ ವಿಚಾರಣೆ 24ರವರೆಗೂ ಕೂಡ ಅವರ ತನಿಖೆಗೆ ಮಧ್ಯಂತರ ತಡೆ ನೀಡಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ಗೆ ನಿಲ್ಲಿಸಿದಂತಾಗಿದೆ. ಮತ್ತೆ ಇನ್ನೊಂದು ಚುನಾವಣಾ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹಿಂಸೆ ಆಗ್ತಾ ಇದೆ. ಮತ್ತೆ ಕುಟುಂಬದ ಸದಸ್ಯರಿಗೆ ನೋಟಿಸ್ ಕೊಟ್ಟು ಪದೇ ಅವರಿಗೆ ವಿಚಾರಣೆಯನ್ನ ಕಡಿತಾ ಇದ್ದಾರೆ. ಜೊತೆಗೆ ಇತ್ತೀಚೆಗೆ ಮಗಳಿಗೆ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು. ಕುಟುಂಬಕ್ಕೆ ಕಿರುಕುಳ ಕೊಡಲಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಪರ ವಕೀಲರಾಗಿರುವಂತಹ ಜಾಧವ್ ಅವರು ಒಂದು ವಾದವನ್ನ ಮಂಡನೆ ಮಾಡಿದ್ರು. ಜೊತೆಗೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಮಧ್ಯಪ್ರದೇಶದಿಂದ ಸಿಬಿಐ ಪರ ವಕೀಲರು ಮಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡಲಾಗಿದೆ. ಹೀಗಾಗಿ ಅವರನ್ನ ವಿಚಾರಣೆಗೆ ಏನು ಅವರ ಮೂಲ ಯಾವ್ದು ಎಲ್ಲಿಂದ ಆಸ್ತಿಯನ್ನ ಇದು ಮಾಡಿದ ನಾವು ಇವರಿಗೆ ನೋಟಿಸ್ ಕೊಟ್ಟು ನಾವು ವಿಚಾರಣೆಯನ್ನ ಅಷ್ಟೇ ಮಾಡ್ತಾ ಇದ್ರಿ, ಅದರ ಮೂಲವನ್ನ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಸಿಬಿಐ ಪರವಾಗಿ ವಕೀಲರು ವಾದವನ್ನ ಮಾಡಿದ್ರು. ಆದ್ರೆ ಇದರ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಮನವಿಯನ್ನ ಆಧರಿಸಿ ಸಿಬಿಐ ಭ್ರಷ್ಟಾಚಾರ ಆರೋಪದಡಿ ಒಂದು ತನಿಖೆಯನ್ನ ಆರಂಭ ಮಾಡಿರುವಂತದ್ದು. ಹಾಗೆ 44% ಹೆಚ್ಚುವರಿ ಆಸ್ತಿ ಗಳಿಕೆ ಮಾಡಲಾಗಿದೆ ಅಂತ ಹೇಳಿ ಎಫ್ಐಆರ್ ಅನ್ನ ಮಾಡಿದ್ದಾರೆ. ಸಿಬಿಐ ತನಿಖೆ ವೈಖರಿಯನ್ನು ಆದ್ರೆ ಈ ರೀತಿ ಮಾಡಿರುವಂತದ್ದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಡಿ.ಕೆ.ಶಿ ಪರ ವಕೀಲರು ವಾದವನ್ನ ಮಂಡನೆ ಮಾಡಿರುವಂತದ್ದು. ಅಂದ್ರೆ ಸುದೀರ್ಘವಾದ ಡಿ.ಕೆ.ಶಿ ಮತ್ತೆ ಸಿಬಿಐ ಪರ ವಕೀಲರು ಇಬ್ಬರು ವಕೀಲರು ಕೂಡ ವಾದ ವಿವಾದನ ಮಾಡಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ಗೆ ಸಿಬಿಐನ ಒಂದು ತನಿಖಾ ವಿಚಾರವಾಗಿ ಇವತ್ತು ರಿಜಿಸ್ಟ್ರಿಸಿರುವಂತದ್ದು. ಮುಂದೆ ವಿಚಾರಣಾ ಹಂತದಲ್ಲಿ ಯಾವ ರೀತಿ ಒಂದು ಇದು ಬರುತ್ತೆ ಅಂತ ತೀರ್ಪು ಬರುತ್ತೆ ಅಂತ ಕೂಡ ನೋಡ್ಬೇಕಾಗುತ್ತೆ. ಆದ್ರೆ ಡಿ.ಕೆ. ಶಿವಕುಮಾರ್ ಎಲ್ಲೋ ಒಂದ್ ಕಡೆ ದಿನದಿಂದ ಅದು ವಾದ ವಿವಾದ ಕಂಟಿನ್ಯೂ ಆಗ್ತಾ ಇತ್ತು. ಇವತ್ತು ರಿಲೀಸ್ ಸಿಕ್ಕಂತಾಗಿರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.